ರೌಡಿ ಶೀಟರ್ಗಳನ್ನ ಠಾಣೆಗೆ ಕರೆಸಿ ಹಿಗ್ಗಾಮುಗ್ಗಾ ಥಳಿತ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಡಿಗೇರಿ ಠಾಣೆ ಹೊಸ ಡಿಸಿಪಿ ಕುಶಾಲ್ ಚೌಕ್ಸೆ ವಿರುದ್ಧ ಆರೋಪ ಕೇಳಿಬಂದಿರೋದೀಗ ಮೂವರು ರೌಡಿ ಶೀಟರ್ಗಳನ್ನ ಠಾಣೆಗೆ ಕರೆಸಿ ಥಳಿಸಿದ್ರ ಹಾಗಾದ್ರೆ ಡಿಸಿಪಿ ರವಿ ಜಾಧವ್, ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್ಗೆ ಥಳಿಸಲಾಗಿದೆ ಅನ್ನುವ ಆರೋಪ ಈಗ ಕೇಳಿಬರ್ತಾ ಇರೋದು. ಡಿಸಿಪಿ ಬೆಂಡಿಗೇರಿ ಠಾಣೆ ಸಿಬ್ಬಂದಿಯ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಈಗ ಸೆಟಲ್ಮೆಂಟ್ ಹೆಸರಲ್ಲಿ ಠಾಣೆಗೆ ಕರೆಸಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಥಳಿತಕ್ಕೊಳಗಾದ ಕುಟುಂಬಸ್ಥರು ಪೊಲೀಸರ ವಿರುದ್ಧ ಗಂಭೀರ ಸ್ವರೂಪದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ವಾರದ ಹಿಂದೆಯಷ್ಟೇ ಅಧಿಕಾರ ವಹಿಸಿಕೊಂಡಿದ್ರು ಕುಶಾಲ್ ಚೌಕ್ಸೆ. ಬೆಂಡಿಗೇರಿ ಪೊಲೀಸ್ ಠಾಣಾ ಎದುರು ಕುಟುಂಬಸ್ಥರು ಪ್ರೊಟೆಸ್ಟ್ ಮಾಡಿದ್ದಾರೆ. ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಏನು ಮನ್ಯಾಗ ನಾಷ್ಟ ಮಾಡಂತಿದ್ರಿ ಕಲರ್ ಹಚ್ಕೊಂತಿದ್ದೆ. ಮನ್ಯಾಗ ಒಬ್ಬರು ರಾಮು ಸರ್ ಅಂತ ಬಂದ್ರೆ ಸಾಹೇಬ್ರ ಕರೆ ಅಂತಾರಂತ. ಯಾವ ಸಾಹೇಬ್ರಿ ಅಂತಂದು ಮರದ ಗುಳ್ಯಾರ ಸರ್ ಏನ್ರಿ ಸಮಸ್ಯೆ ಅಂದ. ಇಲ್ಲ ಗೊತ್ತಿಲ್ರಿ ಬರ್ರಿ ಸ್ಟೇಷನ್ಗೆ ಅಂತಂದು ಬಂದ್ರೆ ಅಷ್ಟೇ ಕುಂತೆ ಹೋಗೋದ್ರಿ. ಫಸ್ಟ್ ಡಿಸಿಪಿ ಸಾಹೇಬ್ರ ಬಂದು ಕುಂತಿದ್ರು. ಮತ್ತೆ ಅವ್ರು ಮತ್ತೆ ಬೇರೆ ಯಾರ ಕೇಸ್ ಮ್ಯಾಗ ಹೋದ್ರು. ಮತ್ತೇನಂದ್ರೆ ಮಾರದ್ ಸರ್ ಬರತ್ರ ಕುಂದ್ರಿ ಅಂತಂದ್ರು. ಕುಂತೇರಿ ಕುಂತಿಂದ ಮತ್ತೆ ಅವ್ರು ಮತ್ತೆ ಡಿಸಿಪಿ ಸಾಹೇಬ್ರು ಮತ್ತೆ ಬಂದ್ರು. ಒಳಗೆ ಕುಂತರು. ಫಸ್ಟ್ ಇವ್ರು ಡಿಸ್ಕಸ್ ಮಾಡಿದ್ರಿ ಮಾರದ್ ಸರ್ ಅವ್ರು ಒಳಗೆ ಗುಳಾರಿ ಸರ್ ಒಳಗೆ ಬಂದ ಕೂಡಲೇ ಮತ್ತೆ ಬೇರೆ ರೂಮ್ಗೆ ಕ್ಯಾಮ್ರಾ ಇದ್ದಲ್ಲಿ ಬಿಟ್ಟು ಬೇರೆ ರೂಮ್ ಕರ್ಕೊಂಡು ಹೋದ್ರು. ಕರ್ಕೊಂಡೋಗಿ ಅಲ್ಲಿ ಹೊಡೆದ್ರು. ಎದು ಕೊಡ್ಯಾಂತ್ರಿ ಸರ್ ಅಂತ ಕೇಳಿದೆ ನಾನು. ಹೊಡ್ಸ್ಕೊಲಿ 1-2 ಮಿನಿಟ್ ಹೊಡೆದ್ರೆ ಬಡಿಗೆ ಹಿಡಿದ್ರಿ ನಾನು. ಯಾಕೆ ಕರ್ಕೊಂಡು ಕೊಡ್ಯಾಂತ್ರಿ? ನಮ್ಮ ಬಗ್ಗೆ ಯಾರು ಕಂಪ್ಲೇಂಟ್ ಕೊಟ್ರಣ? ನಮ್ಮ ಬಗ್ಗೆ ಏನು ಮಾಡ್ರಿ ಅವನು? ಯಾ ಫೋನ್ ಮುಖಾಂತರ ಯಾರಿಗೆ ದಮ್ ಕೊಟ್ಟೇವನ್ರಿ ಅಂತೆಲ್ಲ ಕೇಳಿದೆ ರೀ. ಕಾರಣ ಹೇಳ್ರಿ. ಹೊಡಿರಿದ್ರಲ್ಲ ನಾವು ತಪ್ಪು ಮಾಡಿದ್ರೆ ಹೊಡ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಠಾಣೆಗೆ ಕರೆಸಿ ರೌಡಿ ಶೀಟರ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಈಗ ಆರೋಪ ಮಾಡ್ತಾ ಇರೋದು. ಡಿಸಿಪಿ ಕುಶಾಲ್ ಚೌಕ್ಸೆ ಹಾಗೆ ಇತರ ಸಿಬ್ಬಂದಿಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಆರೋಪಗಳು, ಅದರ ಜೊತೆಗೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು ಏನಾದರೂ ರಿಯಾಕ್ಟ್ ಮಾಡಿದಾರಾ, ಹೇಗೆ? ನಿಜಕ್ಕೂ ಕೂಡ ಯಾಕಂದ್ರೆ ಈ ಒಂದು ಕಳೆದ ವಾರವಷ್ಟೇ ಕೆಲವೊಂದು ವಿಚಾರಗಳ ಕರ್ತವ್ಯ ಲೋಪ ಹಿನ್ನೆಲೆಗಳಿಗೆ ಕೆಲವೊಂದು ವಿಚಾರದಲ್ಲಿ ಆ ಒಂದು ಡಿಸಿಪಿ ಅವರನ್ನ ಅಮಾನತು ಮಾಡಲಾಯಿತು. ಆ ಒಂದು ಡಿಸಿಪಿ ಅವರನ್ನ ಅಮಾನತು ಮಾಡಿದ ಬೆನ್ನಲ್ಲೇ ಕೂಡ ಆ ಒಂದು ಜಾಗಕ್ಕೆ ಕುಶಾಲ್ ಚೌಕ್ಸೆ ಎಂಬ ಒಂದು ನೂತನ ಅಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಇವೆಲ್ಲವುಗಳ ನಡುವೆ ಇವತ್ತು ಆ ಒಂದು ಬೆಂಡಿಗೇರಿ ಪೊಲೀಸ್ ಠಾಣೆಗೆ ಆಗಮಿಸಿದಂತ ನೂತನ ಡಿಸಿಪಿ ಮೂವರನ್ನು ರೌಡಿ ಶೀಟರ್ಗಳನ್ನು ಠಾಣೆಗೆ ಕರೆಸಿ ಹಿಗ್ಗಾಮುಗ್ಗವಾಗಿ ಸ್ಥಳೀಯತ ಮಾಡಿದ್ದಾರೆ ಎಂಬ ಒಂದು ಆರೋಪವನ್ನ ಆ ಒಂದು ಮೂವರು ಯುವಕರು ಮಾಡಿದ್ದಾರೆ. ಸದ್ಯ ಈ ಒಂದು ವಿಚಾರ ಕುರಿತಂತೆ ಕೂಡ ಪೊಲೀಸ್ ಠಾಣೆ ಎದುರು ಹೈ ಡ್ರಾಮಾ ಮಾಡಿದಂತ ಜಾಧವ್ ಫ್ಯಾಮಿಲಿಯವರು ಸದ್ಯ ಈ ಒಂದು ವಿಚಾರ ಕುರಿತಂತೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮನೆಯ ಮುಂದೆ ಹೋಗಿ ಈ ಒಂದು ವಿಚಾರವನ್ನ ಗಂಭೀರವಾದಂತಹ ಒಂದು ವಿಚಾರವನ್ನ ಅಬ್ಬಯ್ಯ ಅವರ ಗಮನಕ್ಕೆ ತೆಗೆದುಕೊಂಡು ಬಂದ್ದಾರೆ. ಇನ್ನು ಇವೆಲ್ಲವುಗಳನ್ನು ನೋಡ್ತಾ ಇದ್ದರೆ ಈ ಒಂದು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಮೇಲಿನ ಮೇಲೆ ಒಂದೇ ತಿಂಗಳಲ್ಲಿ 2 ಕೊಲೆ ಪ್ರಕರಣಗಳು ನಡೆದವು ಕೂಡ ಪೊಲೀಸರ ವಿರುದ್ಧ ಅಸಮಾಧಾನ, ಆಕ್ರೋಶ ವ್ಯಕ್ತಪಡಿ ಸಾರ್ವಜನಿಕರಿಂದ ಕಂಡು ಬಂದಿತ್ತು. ಸದ್ಯ ಈಗ ಅದೇ ಒಂದು ಪೊಲೀಸ್ ಠಾಣೆಯ ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸದ್ಯ ಅದೇ ಒಂದು ಬಡಾವಣೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಈ ಒಂದು ವಿಚಾರವನ್ನ ಮೇಲಾಧಿಕಾರಿಗಳು ಯಾವ ರೀತಿ ಗಂಭೀರವಾಗಿ ತೆಗೆದುಕೊಳ್ತಾರೆ ಕಾದು ನೋಡ್ಬೇಕಾಗಿದೆ. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.